ಇಂದು ನಾನು ನಿಮಗೆ ಗರ್ಭರಕ್ಷಾಂಬಿಕಾ ಸ್ತೋತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು, ಹೇಳಿದರೆ ಯಾವ ಫಲ ಸಿಗುತ್ತದೆ ಮತ್ತು ಸಮಯ ಇಲ್ಲದವರು ಏನು ಮಾಡಬೇಕು ಎಂಬುದನ್ನು ಸರಳವಾಗಿ ಹೇಳುತ್ತೇನೆ. ಗರ್ಭರಕ್ಷಾಂಬಿಕಾ ದೇವಿಯನ್ನು ಗರ್ಭದ ಬೆಳವಣಿಗೆಗಾಗಿ, ಸುರಕ್ಷತೆಗಾಗಿ, ತಾಯಿ ಮಗುವಿನ ಆರೈಕೆಗೆ ಎಲ್ಲರೂ ಆರಾಧಿಸುತ್ತಾರೆ. ಗರ್ಭಿಣಿಯರು ಮಾತ್ರವಲ್ಲ, ಗರ್ಭವು ಸ್ಥಿರವಾಗಬೇಕೆಂದು ಬಯಸುವವರು, ಕುಟುಂಬದಲ್ಲಿ ಶುಭವಾಗಬೇಕೆಂದು ಪ್ರಾರ್ಥಿಸುವವರು ಈ ಸ್ತೋತ್ರವನ್ನು ಪಠಿಸಬಹುದು. ಬೆಳಿಗ್ಗೆ ಸ್ನಾನ ಮಾಡಿಕೊಂಡ ನಂತರ ಅಥವಾ ಸಂಜೆ ದೀಪ ಹಚ್ಚಿದ ನಂತರ ಶಾಂತವಾಗಿ ಕುಳಿತು ಈ ಸ್ತೋತ್ರವನ್ನು ಓದಿದರೆ ಅತ್ಯಂತ ಉತ್ತಮ. ಮಂಗಳವಾರ ಮತ್ತು ಶುಕ್ರವಾರ ಈ ಸ್ತೋತ್ರವನ್ನು ಜಪಿಸುವುದು ವಿಶೇಷ ಫಲಕಾರಿ ಎಂದು ಹಿರಿಯರು ಹೇಳುತ್ತಾರೆ. ಇದನ್ನು ಪಠಿಸಿದಾಗ ತಾಯಿಗೆ ಮನಃಶಾಂತಿ, ಆತಂಕ ಕಡಿಮೆ, ಗರ್ಭದಲ್ಲಿರುವ ಶಿಶುವಿಗೆ ರಕ್ಷಣೆಯ ನಂಟು, ಆರೋಗ್ಯಕರ ಬೆಳವಣಿಗೆ ಇವುಗಳೆಲ್ಲ ದೊರಕುತ್ತವೆ ಎಂದು ಭಕ್ತರ ನಂಬಿಕೆ. ತಾಯಿಗೆ ಭಯ, ಗಾಬರಿ, ಒತ್ತಡ ಇವು ಕಡಿಮೆ ಆಗಲು ಈ ಸ್ತೋತ್ರ ಬಹಳ ಸಹಾಯಕ. ಯಾರಿಗಾದರೂ ದಿನವೂ ಕುಳಿತು ಪಠಿಸಲು ಸಮಯ ಸಿಗದಿದ್ದರೆ ಚಿಂತಿಸಬೇಕಿಲ್ಲ. ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳುವಾಗ ಹಿನ್ನೆಲೆಯಲ್ಲಿ ಈ ಸ್ತೋತ್ರವನ್ನು ಕೇಳಿದರೂ ದೇವಿ ಆಶೀರ್ವಾದ ಕಮ್ಮಿಯಾಗುವುದಿಲ್ಲ. ಭಕ್ತಿ ಇದ್ದರೆ ದೇವಿಯ ಕೃಪೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪದ್ಯದ ಅರ್ಥ, ದೇವಿಯ ಕರುಣೆ ಮತ್ತು ಈ ಸ್ತೋತ್ರ ಗರ್ಭಿಣಿಯರಿಗೆ ಯಾಕೆ ವಿಶೇಷವಾಗಿ ಶಕ್ತಿಯುತ ಎಂಬುದನ್ನು ವಿವರವಾಗಿ ಹೇಳುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಗರ್ಭರಕ್ಷಾಂಬಿಕಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಸ್ವರಬದ್ಧವಾಗಿ ಹಾಡಿ ನಿಮಗೆ ನೀಡುತ್ತೇನೆ. ನೀವು ಪ್ರತಿದಿನ ಅದನ್ನು ಕೇಳಬಹುದು. ಗರ್ಭರಕ್ಷಾಂಬಿಕಾ ದೇವಿಯ ಆಶೀರ್ವಾದ ನಿಮ್ಮ ಮನೆತನದ ಮೇಲೆ ಸದಾ ಇರಲಿ. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ ವಾಪೀತಟೆ ವಾಮಭಾಗೆ ವಾಮ ದೇವಸ್ಯ ದೇವಿ ಸ್ಥಿತಾ ತ್ವಂ ಮಾನ್ಯಾವರೇಣ್ಯ ವದಾನ್ಯ ಪಾಹಿ ಗರ್ಭಸ್ಥಜಂತು ತಥಾ ಭಕ್ತಲೋಕಾನ್. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ. ಶ್ರೀ ಗರ್ಭರಕ್ಷಾ ಪುರೇಯಾ ದಿವ್ಯ ಸೌಂದರ್ಯಯುಕ್ತಾ ಸುಮಾಂಗಲ್ಯಗಾತ್ರಿ ಧಾತ್ರಿ ಜನಿತ್ರಿ ಜನಾನಾಂ ದಿವ್ಯ ರೂಪಾಂ ದಯಾದ್ರಾಂ ಮನೋಜ್ಞಾಂ ಭಜೆ ತ್ವಾಂ. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ. ಆಷಾಢಮಾಸಿ ಸುಪುಣ್ಯೇ ಶುಕ್ರವಾರೆ ಸುಗಂಧೇನ ಗಂಧೇನ ಲಿಪ್ತಾ ದಿವ್ಯಾಂಬರ ಕಲ್ಪವೇಶವಾಜಪೇಯಾದಿಯಾಗಸ್ತಭಕ್ತೇ ಸುದ್ರಷ್ಟಾ. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ. ಕಲ್ಯಾಣದಾತ್ರಿಂ ನಮಸ್ಯೆ ವೇದೆ ಕಾರ್ಡ್ಯಸ್ತ್ರಿಯಾ ಗರ್ಭರಕ್ಷಾಕರೀಂ ತ್ವಾಂ ಬಾಲೈ ಸದಾ ಸೇವಿತಾಂಗ್ರೀ ಗರ್ಭರಕ್ಷಾರ್ಥಮಾರಾದುಪೇತೈರುಪೇತಾಂ. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ. ಬ್ರಹ್ಮೋತ್ಸವೆ ವಿಪ್ರವೀತ್ಯಾಂ ವಾದ್ಯ ಘೋಷೇಣ ತುಷ್ಟಾಂ ರತೆ ಸನ್ನಿವಿಷ್ಟಾಂ ಸರ್ವಾರ್ಥದಾತ್ರಿಂ ಭಜೇಹಂ ದೇವ ವೃಂದೈರಪೀಡ್ಯಾಂ ಜಗನ್ನಾಥರಂ ತ್ವಂ. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಂ. ಏತತ್ ಕೃತಂ ಸ್ತೋತ್ರರತ್ನಂ
दीक्षितानन्तरामेण देव्याश्चतुष्टये नित्यं पठेद्यस्तु भक्त्या नित्यं पठेद्यस्तु भक्त्या पुत्रपौत्रादिभाग्यं भवेत् तस्य नित्यम् श्रीमाधवी काननस्ते गर्भरक्षाम्बिके पाहि भक्तां स्तुवन्तीम् इति श्री अनन्तनाम दीक्षितवर्य विरचितं गर्भरक्षाम्बिका स्तोत्रम्। ಈಗ ನಾನು ಶ್ರೀ ಗರ್ಭರಕ್ಷಾಂಬಿಕಾ ಸ್ತೋತ್ರದ ಪ್ರತಿಯೊಂದು ಪದ್ಯದ ಅರ್ಥವನ್ನು ನಿಮಗೆ ಸರಳ ಕನ್ನಡದಲ್ಲಿ ವಿವರಿಸುತ್ತೇನೆ. ಪ್ರತಿ ಪದ್ಯಕ್ಕೂ ತನ್ನದೇ ಆದ ದೈವಿಕ ಮಹಿಮೆ ಇದೆ. ಗರ್ಭಿಣಿಯರಿಗೆ, ತಾಯಿ ಆಗಲು ಬಯಸುವವರಿಗೆ ಮತ್ತು ಕುಟುಂಬದ ಶುಭ ಶಾಂತಿಗಾಗಿ ಈ ಸ್ತೋತ್ರವು ಅತ್ಯಂತ ಪುಣ್ಯಕರ. ಆದ್ದರಿಂದ ಈಗ ಒಂದೊಂದಾಗಿ ಪ್ರತಿಯೊಂದು ಪದ್ಯದ ಅರ್ಥವನ್ನು ನೋಡೋಣ. ಶ್ರೀಮಾಧವಿ ಕಾನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತೀಂ. ಅರ್ಥ: ಮಾಧವಿ ಪುಷ್ಪಗಳಿಂದ ತುಂಬಿರುವ ಪವಿತ್ರ ಕಾನನದಲ್ಲಿ ವಾಸಿಸುವ ದೇವಿ ಗರ್ಭರಕ್ಷಾಂಬಿಕಾ, ನಿನ್ನನ್ನು ಭಜಿಸುವ ನಮ್ಮೆಲ್ಲರನ್ನೂ ಕಾಪಾಡು. ನಮ್ಮ ಮನೆಯಲ್ಲಿ ಶಾಂತಿ, ಗರ್ಭದಲ್ಲಿ ಶಕ್ತಿ, ಮಕ್ಕಳ ಮೇಲೆ ಕೃಪೆ ಇರಲಿ ಎಂಬ ಭಕ್ತರ ಪ್ರಾರ್ಥನೆ. ಪದ್ಯ 1. ವಾಪೀತಟೆ ವಾಮಭಾಗೆ ವಾಮದೇವಸ್ಯ ದೇವಸ್ಯ ದೇವಿ ಸ್ಥಿತಾ ತ್ವಂ ಮಾನ್ಯ ವರೇಣ್ಯ ವದಾನ್ಯ ಪಾಹಿ ಗರ್ಭಸ್ಥಂತೂನ್ ತಥಾ ಭಕ್ತಲೋಕಾನ್. ಅರ್ಥ: ದೇವಿ ವಾಪಿಯ ಕುಳ ಎಡಭಾಗದಲ್ಲಿ ವಾಮದೇವರ ಸಮೀಪ ದಿವ್ಯವಾಗಿ ನೆಲೆಸಿರುವಳು. ಭಕ್ತರಿಂದ ಗೌರವಿಸಲ್ಪಡುವ ವರಗಳನ್ನು ನೀಡುವ ದಾನಶೀಲ ತಾಯಿ. ಗರ್ಭದಲ್ಲಿರುವ ಶಿಶುಗಳನ್ನು ಮತ್ತು ತನ್ನನ್ನು ನಂಬಿಕೊಂಡಿರುವ ಎಲ್ಲ ಭಕ್ತರನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತದೆ. ಪದ್ಯ 2. ಅರ್ಥ: ಶ್ರೀ ಗರ್ಭರಕ್ಷಾಪುರೇಯ ದಿವ್ಯ ಸೌಂದರ್ಯಯುಕ್ತ ಸುಮಂಗಲ ಗಾತ್ರಿ ಧಾತ್ರಿ ಜನಿತ್ರಿ ಜನಾನಾಂ ದಿವ್ಯರೂಪಾಂ ದಯಾದ್ರಾಂ ಮನೋಜ್ಞಾಂ ಭಜೆ ತ್ವಾಂ. ಅರ್ಥ: ಗರ್ಭರಕ್ಷಾಪುರಿಯಲ್ಲಿ ವಾಸಿಸುವ ದೇವಿ ದಿವ್ಯ ಸೌಂದರ್ಯದ ರೂಪಿಣಿ, ಮಂಗಳಕರಳಾಗಿರುವಳು. ಎಲ್ಲ ಜೀವಿಗಳಿಗೆ ತಾಯಿ ದಯೆಯಿಂದ ತುಂಬಿರುವಳು. ಮನುಷ್ಯರಿಗೆ ಮನಶಾಂತಿ, ಶಕ್ತಿ ನೀಡುವ ಆ ತಾಯಿ ದೇವಿಯನ್ನು ಭಜಿಸುತ್ತೇನೆ. ಪದ್ಯ 3. ಆಷಾಢ ಮಾಸೆ ಸುಪುಣ್ಯೆ ಶುಕ್ರವಾರೇ ಸುಗಂಧೇನ ಗಂಧೇನ ಲಿಪ್ತ ದಿವ್ಯಾಂಬರಾಕಲ್ಪವೇಶ ವಾಜಪೇಯಾದಿಯಾಗಸ್ತ ಭಕ್ತಯ ಸುದೃಷ್ಟ. ಅರ್ಥ: ಆಷಾಢ ಮಾಸದ ಶುಕ್ರವಾರದಂದು ಸುಗಂಧಗಳಿಂದ ಅಲಂಕರಿಸಲ್ಪಟ್ಟ ದಿವ್ಯವಸ್ತ್ರ ಧರಿಸಿದ ದೇವಿ ವಾಜಪೇಯ ಯಾಗ ಮಾಡಿ ಬಂದ ನಶಿಗಳಿಗೂ ಶುಭರೂಪದಲ್ಲಿ ದರ್ಶನ ಕೊಡುತ್ತಾಳೆ. ಈ ದಿನ ದೇವಿಗೆ ವಿಶೇಷ ಪೂಜೆ ಪ್ರಿಯ. ಪದ್ಯ 4. ಕಲ್ಯಾಣದಾತ್ರೀನ್ ನಮಸ್ಸೆ ವೇದಿಕಾದ್ಯಸ್ತ್ರಿಯ ಗರ್ಭರಕ್ಷಕರೀಂ ತ್ವಾಂ ಬಾಲೈ ಸದಾ ಸೇವಿತಾಂಗ್ರೀಂ ಗರ್ಭರಕ್ಷಾರ್ಥಮಾರಾದುಪೇತೈರುಪೇತಾಂ. ಅರ್ಥ: ಕಲ್ಯಾಣ ನೀಡುವ ದೇವಿಯನ್ನು ನಮಸ್ಕರಿಸುತ್ತೇನೆ. ವೇದಗಳಲ್ಲಿ ವರ್ಣಿಸಲ್ಪಟ್ಟ ಸ್ತ್ರೀಯರ ಗರ್ಭವನ್ನು ರಕ್ಷಿಸುವ ತಾಯಿ. ಬಾಲಕರು ಸಹ ಆರಾಧಿಸುವ ನಿನ್ನ ಪಾದಗಳಿಗೆ ನಮಸ್ಕಾರ. ಗರ್ಭರಕ್ಷೆಗಾಗಿ ಬಂದ ಭಕ್ತರಿಗೆ ನೀನು ಅಮ್ಮನಾಗಿ ಕರುಣೆ ಸುರಿಸುತ್ತೀಯೆ. ಪದ್ಯ 5. ಬ್ರಹ್ಮೋತ್ಸವೇ ವಿಪ್ರವೀತ್ಯಾಂ ವಾದ್ಯಘೋಷೇಣ ತುಷ್ಟಾಂ ರತೆ ಸನ್ನಿವಿಷ್ಟಾಂ ಸರ್ವಾರ್ಥದಾತ್ರೀಂ ಭಜೇಹಂ ದೇವವಂದೈರಪೀಡ್ಯಾಂ ಜಗನ್ಮಾತರಂ ತ್ವಾಂ. ಅರ್ಥ: ಬ್ರಹ್ಮೋತ್ಸವದಲ್ಲಿ ವಾದ್ಯಗಳ ಘೋಷದ ನಡುವೆ ರಥದಲ್ಲಿ ಕುಳಿತು ಭಕ್ತರಿಗೆ ದರ್ಶನ ದಾನ ಮಾಡುವ ದೇವಿ. ಎಲ್ಲರಿಗೂ ಬೇಕಾದುದು ಪೂರೈಸುವ ಜಗನ್ಮಾತೆ. ದೇವತೆಗಳಿಗೂ ಆರಾಧ್ಯಳಾದ ತಾಯಿಯನ್ನು ಭಜಿಸುತ್ತೇನೆ. ಪದ್ಯ 6. ಏತತ್ಕೃತಂ ಸ್ತೋತ್ರರತ್ನಂ ದೀಕ್ಷಿತಾನಂತರಾಮೇಣ ದೇವ್ಯಾಶ್ಚತುಶ್ಚೈ ನಿತ್ಯಂ ಪಠೇದ್ಯಸ್ತು ಭಕ್ತ್ಯಾ ಪುತ್ರಪೌತ್ರಾದಿ ಭಾಗ್ಯಂ ಭವೇತ್ತಸ್ಯ ನಿತ್ಯಂ. ಅರ್ಥ: ಯಾರು ಈ ಸ್ತೋತ್ರವನ್ನು ಪ್ರತಿದಿನ ಭಕ್ತಿಯಿಂದ ಪಠಿಸುತ್ತಾರೋ ಅವರಿಗೆ ಸಂತಾನ ಭಾಗ್ಯ, ಮೊಮ್ಮಕ್ಕಳ ಸುಖ, ಕುಟುಂಬದಲ್ಲಿ ಮಂಗಳ, ಶಾಂತಿ ಇವುಗಳೆಲ್ಲವೂ ಸದಾ ದೊರೆಯುತ್ತದೆ. ಈ ಸ್ತೋತ್ರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮನಸ್ಸು ಶಾಂತವಾದಾಗ ಹೇಳಿದರೆ ಅತ್ಯಂತ ಉತ್ತಮ. ಸಮಯ ಸಿಗದಿದ್ದರೆ ಕೇಳಿದರೂ ಸಾಕು. ದೇವಿ ಕರುಣೆ ಮಾಡುವುದು ಭಕ್ತಿಯ ಮೇಲೆ. ಇಲ್ಲಿ ನಾನು ಪ್ರತಿಯೊಂದು ಪದ್ಯಕ್ಕೂ ಅರ್ಥವನ್ನು ವಿವರಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಪೂರ್ಣ ಸ್ತೋತ್ರವನ್ನು ಮಾತ್ರ ಹಾಡಿನ ರೂಪದಲ್ಲಿ ಹಾಕಿದ್ದೇನೆ. ಅರ್ಥ ಬೇಡ, ಕೇಳಲು ಮಾತ್ರ.
ಖಂಡಿತ ಕೇಳಿ. ಇಂತಹ ಇನ್ನಷ್ಟು ದೇವಿಯ ಸ್ತೋತ್ರಗಳು, ಪೂಜೆ ವಿಧಾನ, ದೈವಿಕ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಡಿವೈನ್ ಯಾತ್ರಾ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳಬೇಡಿ.